ನಿಮ್ಮ ಕಂಟೆಂಟ್ ಬರೋದಲ್ಲೇ ನೀವು ವಾಪಸ್ ಬಂದ್ಬಿಟ್ರಿ ಹೊರಗಡೆ. ಆಬ್ವಿಯಸ್ಲಿ ಪವರ್ ಕಿತ್ಕೊಂಡ್ರು, ಫ್ರೀಡಮ್ ಕಿತ್ಕೊಂಡ್ರು, ಅದ್ರ ಜೊತೆಗೆ ಇಂಡಿವಿಜುವಾಲಿಟಿ ಕೂಡ ಕಿತ್ಕೊಂಡ್ರು. ಅಲ್ಲಿದ್ದ ಎಲ್ರಿಗೂ ಡಾಮಿನೇಷನ್, ಶಿ ಈಸ್ ಥಿಂಕಿಂಗ್ ಇಟ್ ಅದರ್ವೈಸ್ ಅಂತ ಅನ್ನಿಸ್ತು. ಯಾವ್ದು ಹೈಲೈಟ್ ಆಗ್ತಾ ಇದೆ ಅಂತಾನೆ, ಎಲ್ಲಿ ಜಗಳ ಆಗ್ತಾ ಇದೆ, ಎಲ್ಲಿ ಗಾಸಿಪ್ಸ್ ನಡೀತಾ ಇದೆ, ಎಲ್ಲಿ ಬ್ಯಾಕ್ ಬಿಚಿಂಗ್ ಮಾಡ್ತಾ ಇದ್ದಾರೆ. ನಂಗೆ ಕೇಳ್ಪಟ್ಟಂಗೆ ನೀವು ಫ್ರೇಮಲ್ಲೇ ಬಂದಿಲ್ಲ, ನೀವು ಸ್ಕ್ರೀನಲ್ಲೇ ಬಂದಿಲ್ಲ, ನಾವು ಕಾಯ್ತಾ ಕೂರ್ಬೇಕಿತ್ತು, ನೀವು ಎಲ್ಲಿದ್ದೀರಾ ಅಂತ ಹುಡುಕ್ಬೇಕಿತ್ತು ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಆಸ್ ಯೂಶುವಲ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತಲೇ ಬಂದಿರೋದು ಇವತ್ತು. ಸೊ 3ನೇ ವಾರಕ್ಕೆ ಎಲಿಮಿನೇಷನ್ ಆಗಿ ಹೊರಗೆ ಬಂದಿರುವಂತಹ ಅಶ್ವಿನಿ SN ಅವರು ನಮ್ಮ ಜೊತೆಗೆ ಇದ್ದಾರೆ. ನಾವೆಲ್ಲರೂ ಅಂದ್ಕೊಂಡಿದ್ವಿ ಇವ್ರದ್ದು ಒಂದು ಸ್ವಲ್ಪ ಕೆಪಾಸಿಟಿ ಬೇರೆನೇ ಇದೆ, ಇವ್ರಿಗೊಂದು ಸ್ವಲ್ಪ ಫ್ರೀಡಮ್ ಕೊಟ್ಟರೆ, ಇವ್ರ ಮೇಲೆ ಒಂದು ಸ್ವಲ್ಪ ಟ್ರಸ್ಟ್ ಮಾಡಿದ್ರೆ ಇವ್ರ ಕಡೆಯಿಂದ ಒಂದಿಷ್ಟು ಕಂಟೆಂಟ್ ಹೊರಗೆ ಬರುತ್ತೆ ಅಂತ. ಆದ್ರೆ ಸಂಹಾವ್ ಆ ಕಂಟೆಂಟ್ ಹೊರಗೆ ಬರೋದ್ರೊಳಗೆ ಇವ್ರು ಆಚೆ ಬಂದ್ಬಿಟ್ಟಿದ್ದಾರೆ. ಸೊ ಎಲ್ಲಿ ಮಿಸ್ ಹೊಡಿತು. ಹಾಗೆ ಬಿಗ್ ಬಾಸ್ ಜರ್ನಿ ಹೇಗಿದೆ, ಒಂದಿಷ್ಟು ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡೋಣ, ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋಣ, ಅವರ ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಎಲ್ಲದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಶ್ವಿನಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ನಾನು ಹೇಳಿದೆ ನಿಮ್ಮ ಕಡೆಯಿಂದ ಒಂದಿಷ್ಟು ಕಂಟೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಿಕಾಸ್ ನಾವು ಅಲ್ಲಿ ನೋಡ್ತಾ ಇರೋ ಹಂಗೆ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ, ಡಿಗ್ನಿಫೈಡ್ ಆಗಿ ಇದ್ದಂತಹ ಕಂಟೆಸ್ಟೆಂಟ್ಗಳಲ್ಲಿ ಒಬ್ರು ನೀವು. ತುಂಬಾ ಕಡಿಮೆ ಇದ್ರು ಅಲ್ಲಿ, ಹಂಗೆ ನೋಡ್ಬೇಕು ಅಂದ್ರೆ 2 ಬೆರಳೆಣಿಕೆಯಲ್ಲಿ ಡಿಗ್ನಿಫೈಡ್ ಆಗಿ ಆಡ್ತಾ ಇರೋದು ಅಂತಂದ್ರೆ. ಸೊ ನಿಮ್ ಕಂಟೆಂಟ್ ಬರೋದಲ್ಲೇ ನೀವು ವಾಪಸ್ ಬಂದ್ಬಿಟ್ರಿ ಹೊರಗಡೆ. ಅದೇ ಹೇಗ್ ಶುರು ಆಯ್ತು ಅಂದ್ರೆ, ಹೋಗ್ತಾ ಇದ್ದಂಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು, ಏನು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಕೊಂಡ್ರು, ಎಕ್ಸ್ಪೆಕ್ಟೆಡ್ ಅಂತ ಅನ್ಕೊಂಡ್ರು, ನಾವ್ ಏನೇ ಅನ್ಕೊಂಡ್ರು ಉಲ್ಟಾನೇ ಹೊಡಿತಿತ್ತು. ಅದು ಜಂಟಿಯಾಗಿ ಹೋಗಿದ್ದು ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ಕೊಂಡ್ವಿ. ಅಂದ್ರೆ ಒಂದು ಆಲ್ರೆಡಿ ಟೀಮ್ ಅಪ್ ಆಗಿ ಹೋಗೋದ್ರಿಂದ ಅಲ್ಲಿ ನಾವಿಬ್ರು ಟೀಮ್ ಆಗಿರ್ತೀವಿ, ಎಲ್ರು ಎದುರ್ಸಕ್ಕೆ, ಟಾಸ್ಕ್ಸ್ ಮಾಡೋದಕ್ಕೆ ಈಸಿ ಇರುತ್ತೆ ಅಂತ. ಈ ಒಂಟಿ ಜಂಟಿ ಕಾನ್ಸೆಪ್ಟೇ ಫಾರ್ ದ ಫಸ್ಟ್ ಟೈಮ್ ಈ ಸೀಸನ್ ಅಲ್ಲಿ ಬಂದಿರೋದು. ಪ್ರೀವಿಯಸ್ ಯಾವ ಸೀಸನ್ ಅಲ್ಲೂ ಬಂದಿಲ್ಲ. ಸೊ ಆಬ್ವಿಯಸ್ಲಿ ಪವರ್ ಕಿತ್ಕೊಂಡ್ರು, ಫ್ರೀಡಮ್ ಕಿತ್ಕೊಂಡ್ರು, ಅದ್ರ ಜೊತೆಗೆ ಇಂಡಿವಿಜುವಾಲಿಟಿ ಕೂಡ ಕಿತ್ಕೊಂಡ್ರು. ಆ ಥರ ಟಾಸ್ಕ್ಸ್ ಕೊಟ್ಟಾಗ ಆಪೋಸಿಟ್ ಟೀಮ್ಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಅವ್ರು ಇಂಡಿವಿಜುವಲ್ ಆಗಿ ಆಟ ಆಡ್ತಾರೆ. ಆ್ಯಂಡ್ ಅವರ ಇಂಡಿವಿಜುವಾಲಿಟಿ ಜನರ ತಲೆಗೆ ಅವ್ರ ಇಂಡಿವಿಜುವಲ್ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ. ಅಶ್ವಿನಿ ಗೌಡ, ಸುಧೀರ್ ಅವರು, ಧ್ರುವಂತ್, ಧನುಷ್, ಜಾಹ್ನವಿ. ಸೊ ಇವ್ರು ಏನೇ ಮಾಡಿದ್ರು ಮಾಡಿಲ್ಲ ಅಂದ್ರೂ ಅಷ್ಟು ಫ್ರೀಡಮ್ ಇರೋದ್ರಿಂದ, ಆರ್ಡರ್ ಮಾಡ್ಕೊಂಡು ಓಡಾಡೋದ್ರಿಂದ ಫಸ್ಟ್ ಥಿಂಗ್ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ. ಅಂಡ್ ಪವರ್ ಇರೋದ್ರಿಂದ ಅವ್ರು ಪವರ್ಫುಲ್ಲಿನ ಪೋರ್ಟ್ರೇ ಆಗ್ತಾರೆ. ನಮಗ್ ಹೇಗಿತ್ತು ಅಂದ್ರೆ, ಎಲ್ಲೇ ಹೋಗ್ಬೇಕಾದ್ರೂ ಆ ಜಂಟಿ ಅನ್ನೋದು ತುಂಬಾ ಮಧ್ಯ ಬರೋದು. ನಿಮ್ಗೆ ಕೂತ್ಕೊಂಡು ಒಬ್ರನ್ನ ಒಬ್ಸರ್ವ್ ಮಾಡ್ಬೇಕು, ಒಬ್ರು ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕು ಅಂದ್ರೂ ಆ ಪರ್ಸನ್ಗೂ ಅದೇ ಮೈಂಡ್ ಸೆಟ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಂದು ಅಭಿಷೇಕ್ ಅವ್ರದ್ದು ಹೇಗೆ ಅಂದ್ರೆ, ಸ್ಪೋರ್ಟ್ಸ್ ಅಲ್ಲಿ ಸ್ಟ್ರೆಂತ್ ವೈಸ್ ಇಸ್ ಅ ವೆರಿ ಗುಡ್ ಪರ್ಸನ್. ಸೆನ್ಸಿಬಲ್ ಕೂಡ ಇದ್ರು ಫಸ್ಟ್ ವೀಕ್ ಅಲ್ಲಿ. ಹ್ಯಾಪಿ ಗೋ ಲಕ್ಕಿ, ಜೋವಿಯಲ್, ಎಲ್ಲರ ಹತ್ರ ಮಾತಾಡ್ಕೊಂಡು ಆ ಥರನೇ ಇದ್ರು. ಬಟ್ ಸಮ್ವೇರ್ ನಂಗೆ ಇನಿಷಿಯಲಿ ಅಷ್ಟು ಹೈಪರ್ ಆಕ್ಟಿವ್ ಆಗಿದ್ದಂಥ ಹುಡುಗ ಎಲ್ಲರ ಹತ್ರ ಹಂಗೆ ಬಿಹೇವ್ ಮಾಡಿದ್ರೆ ವಾಟ್ ಈಸ್ ಯುವರ್ ಆಕ್ಚುಲ್ ರಿಯಾಲಿಟಿ ಅನ್ನೋದು ಸ್ಟ್ರೈಕ್ ಆಗುತ್ತೆ. ಸೊ ಫಸ್ಟ್ ವೀಕ್ ಆಲ್ಮೋಸ್ಟ್ ಬರೀ ಆ ಥರ ತುಂಬಾ ಆಕ್ಟಿವ್ ಆಗಿದ್ವಿ ನಾವು. ಅವರಿಂದ, ಅಭಿಷೇಕ್ ಅವರಿಂದ ನಾನು ಆಕ್ಟಿವ್ ಆಗಿರ್ಬೇಕಾಯ್ತು, ವಿಚ್ ಐ ಆಮ್ ನಾಟ್. ಅಂದ್ರೆ ಆಕ್ಟಿವ್ ವಿಚಾರ ಅಂದ್ರೆ ಹೋಗಿ 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 ಅವ್ರು ಅಪ್ರಿಷಿಯೇಟ್ ಮಾಡ್ತಿದ್ರು ಎಲ್ಲರನ್ನು. ಸೊ ಅದು ನೋಡ್ತಾ ನೋಡ್ತಾ ನಂಗೆ ಒಂದು ಪಾಯಿಂಟ್ ಅಲ್ಲಿ ದಿಸ್ ಇಸ್ ನಾಟ್ ಮೀ ಅಂತ ಅನ್ನಿಸ್ತು. ಸೆಕೆಂಡ್ ವೀಕಲ್ಲಿ ಯಾವಾಗ ನನ್ನ ಒಪಿನಿಯನ್ಗೆ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ಇದು ವರ್ಕ್ ಆಗ್ತಾ ಇಲ್ಲ ಅಂತ ನಂಗೆ ಅನಿಸ್ತು. ನಾನು ಬರೀ ನನ್ನ ಒಪಿನಿಯನ್ನ ಸ್ಟ್ರಾಂಗ್ ಆಗಿ ಪುಟ್ ಮಾಡೋದಕ್ಕೆ ಶುರು ಮಾಡಿದೆ. ನಂಗೆ ಅಲ್ಲಿ ಹೋಗ್ಬೇಕಂದ್ರೆ ನಾನು ಅಲ್ಲಿ ಹೋಗ್ಲೇಬೇಕು ಅಂತ. ಬಟ್ ಅದು ಅಲ್ಲಿದ್ದ ಎಲ್ರಿಗೂ ಡಾಮಿನೇಷನ್, ಶಿ ಈಸ್ ಥಿಂಕಿಂಗ್ ಇಟ್ ಅದರ್ವೈಸ್ ಅಂತ ಅನ್ನಿಸ್ತು. ಅದೇ ಅಲ್ವಾ ಇಂಡಿವಿಜುವಾಲಿಟಿ, ಯು ಫೈಟ್ ಫಾರ್ ಯುವರ್ ಇಂಡಿವಿಜುವಾಲಿಟಿ. ಸೆಕೆಂಡ್ ವೀಕ್ ಟಾಸ್ಕ್ಸ್ ವಿಚಾರಕ್ಕೂ ಬಂದಾಗ ನಂಗೆ ಹೆಂಗ ಅನ್ಸ್ತು ಅಂದ್ರೆ, ಫಸ್ಟ್ ವೀಕ್ ಪೂರ್ತಿ ಅಭಿಷೇಕ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೀವಿ, ಸೆಕೆಂಡ್ ವೀಕ್ ಪೂರ್ತಿ ಅಭಿಷೇಕ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೀವಿ. ವಿ ಡಿಡ್ ನಾಟ್ ವಿನ್, ಬಟ್ ಹಿ ಟ್ರೈಡ್, ನೋ ಡೌಟ್ ಹಿ ಟ್ರೈಡ್. ಆದ್ರೆ ಅದು ವರ್ಕ್ ಆಗ್ತಿಲ್ಲ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಚಾನ್ಸ್ ಸಿಕ್ಕಾಗಲ್ಲ. ಇನ್ನೊಂದು ವಿಚಾರ ನಾನು ಯೋಚನೆ ಮಾಡ್ಬೇಕಾಗಿರೋದು, ನನ್ನ ಚಾನ್ಸ್ ಕಳ್ಕೊತಾ ಬಂದೆ. ಯಾಕಂದ್ರೆ ಜಂಟಿಯಾಗಿ ಒಬ್ರೇ ಆಡ್ಬೇಕು, ಒಬ್ರು ಕೂರ್ಬೇಕು. ದಟ್ ಸಮ್ವೇರ್ ಬಿಕೇಮ್ ಡಿಸ್ಅಡ್ವಾಂಟೇಜ್. ನಂಗೆ ಟಾಸ್ಕ್ ಅಲ್ಲಿ ನಾನು ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಜನಕ್ಕೆ. ನನ್ನ ಸ್ಟ್ರೆಂತ್ ಬಗ್ಗೆ ಗೊತ್ತೇ ಇಲ್ಲ. ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಅಥವಾ ಫಿಸಿಕಲ್ ಗೇಮ್ಸ್ ಅಲ್ಲಿ ಇವ್ರು ಹೇಗೆ ಆಡ್ತಾರೆ ಅನ್ನೋದೇ ಜನಕ್ಕೆ ಗೊತ್ತಿಲ್ಲ. ಸೊ ಅಲ್ಲೂ ಡಿಸ್ಅಡ್ವಾಂಟೇಜ್ ಆಯ್ತು.
ಥರ್ಡ್ ವೀಕ್ ಫೈನಲಿ ಮುಗಿತಪ್ಪ ಅಂತ ಅನ್ಕೊಂಡ್ವಿ. ಥರ್ಡ್ ವೀಕ್ ಬಂದಿದ ತಕ್ಷಣ ಸೆಕೆಂಡ್ ವೀಕ್ ಬರೀ ಜಗಳ ಆಗಿದೆ ಮನೆಯಲ್ಲಿ, ಏನ್ ಮಾಡ್ತಾ ಇದ್ದೀರಾ ಅಂತ ಸುದೀಪ್ ಸರ್ ಕೇಳ್ತಾರೆ. ಸೊ ನಂಗೂ ಸ್ಟ್ರೈಕ್ ಆಗುತ್ತೆ, ಯಾಕೆ ವೈ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಜಗಳ ಆಡೋದೇ ಬೇಡ. ಕಾವ್ಯದು ನಂದು ಕ್ಲಾಶ್ ಆದಾಗ್ಲೂ ಕೂಡ ನಾನು ಜಗಳ ಮಾಡಕ್ಕೆ ಹೋಗಲ್ಲ, ಸೈಲೆಂಟ್ ಆಗ್ಬಿಟ್ಟೆ. ಅವ್ರಾಗ ಅವರೇ ಬಂದ್ಬಿಟ್ಟು ವಿಚಾರ ತೆಗೆದ್ರು. ಅಭಿಷೇಕ್ ಅವ್ರಿಗೂ ಕೂಡ ಆ ವಿಚಾರ ಮುಟ್ಸೋವಾಗ ಜಂಟಿಯಾಗಿದ್ದವರು ಅಟ್ಲೀಸ್ಟ್ ಬಂದೊಂದು ಒಪಿನಿಯನ್ ಕೇಳ್ಬೋದಿತ್ತಲ್ಲ. ಕಾವ್ಯನ ಚೂಸ್ ಮಾಡೋದಕ್ಕಿಂತ ವಾಟ್ ಆರ್ ಯು ಡೂಯಿಂಗ್? ಬಿಕಾಸ್ ಇಷ್ಟು ದಿನ ಎಲ್ಲಾ ಟಾಸ್ಕ್ಸ್ ಅಲ್ಲೂ ನಾನು ಹಿಂದೆ ಕೂತ್ಕೊಂಡು ನಿಮ್ಮನ್ನ ಮುಂದೆ ಕಳ್ಸಿದ್ದೀನಿ, ಥಿಂಕಿಂಗ್ ದಟ್ ನಮ್ ಜಂಟಿಗಳು ವಿನ್ ಆಗ್ಬೇಕು ಅಂತ. ಈಗ ಆ ಡಿಸಿಷನ್ಸ್ ನಂಗೆ ಎಲ್ಲೋ ಇಟ್ ಈಸ್ ನಾಟ್ ಸೆಲ್ಫಿಶ್, ಇಟ್ ಈಸ್ ಚೈಲ್ಡಿಶ್ ಅಂತ ಅನ್ನಿಸ್ತು. ಸರಿ, ಕಾವ್ಯ ಅವ್ರ ಜೊತೆನೂ ಜಗಳ ಆಡೋದಕ್ಕೆ ಹೋಗ್ಲಿಲ್ಲ, ಚೈಲ್ಡಿಶ್ನೆಸ್ ಅನ್ಕೊಂಡು ಬಿಟ್ಬಿಟ್ಟೆ. ಬಟ್ ಶಿ ಇಸ್ ವೆರಿ ಕ್ಯಾಲ್ಕುಲೇಟಿವ್ ಅನ್ನೋದಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಒಂದೇ ಟಾಸ್ಕ್ ಸಿಕ್ಕಿದ್ದು ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. 11 ಜನ ಒಂದೇ ಟಾಸ್ಕ್ ಆಡಿ ಅದ್ರಲ್ಲಿ ಗೆಲ್ಬೇಕಾಗಿತ್ತು. ಸೊ ದಟ್ ಸಮ್ವೇರ್ ನಾನ್ ಟಾಸ್ಕ್ ಆಡಿದ್ರು ನನಗೋಸ್ಕರ ಆಡಕ್ಕಾಗಿಲ್ಲ, ಬೇರೆಯವ್ರನ್ನ ಸೇವ್ ಮಾಡೋದಕ್ಕೆ ಆಡ್ಬೇಕಾಯ್ತು. ಆಡಿದ್ರು ಅಲ್ಲಿ ಸಮ್ವೇರ್ ಎಲ್ಲಾ ಸ್ಟ್ರಾಟಜೈಸ್ ಮಾಡಿ ಹಿಂಗ್ ಆಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಅಟ್ ಲಾಸ್ಟ್ ನನ್ನ ಕಡೆ ಸೇವ್ ಮಾಡೋ ಒಂದು ಚಾನ್ಸ್ ಸಿಕ್ಕಾಗ ನೋಬಡಿ ಸೇವ್ಸ್. ಸೊ ಇದೆಲ್ಲ ಕನ್ಸಿಡರ್ ಮಾಡಿದಾಗ ಜನರಿಗೆ ನಾನು ಹೇಗೆ ಪೋರ್ಟ್ರೇ ಆಗಿದ್ದೀನಿ ಗೊತ್ತಿಲ್ಲ. ಎಪಿಸೋಡ್ಸ್ ನಾನು ಇನ್ನೂ ನೋಡಿಲ್ಲ, ಎಷ್ಟು ಪ್ರೋಮೋಸ್ ಬಂದಿದೆ ಅಂತಾನೂ ಗೊತ್ತಿಲ್ಲ. ಇಂಡಿವಿಜುವಾಲಿಟಿನೇ ಕಾಣಿಸ್ತಾ ಇದ್ದಾಗ ಜನಕ್ಕೂ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ, ಎಲ್ಲಿ ಫ್ರೇಮಲ್ಲೇ ಕಾಣಿಸ್ತಿಲ್ಲ, ಇಂಡಿವಿಜುವಾಲಿಟಿ ಎಲ್ಲಿದೆ? ಬಿಕಾಸ್ ಇಷ್ಟು ವರ್ಷ ನಾನು ಎಲ್ಲೇ ಹೋದ್ರೂ ಅಥವಾ ನಾನು ಏನೇ ಮಾಡಿದ್ರು ಯು ಆರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೇಡೀಸ್ ಅಂತಾನೆ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು, ನನ್ನ ವರ್ಕ್ ಪ್ಲೇಸಲ್ಲಿ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಸಡನ್ಲಿ ಇಲ್ಲಿ ಇಂಡಿವಿಜುವಾಲಿಟಿನ ಕಾಣಿಸ್ದೇ ಇದ್ದಾಗ ಜನ ಯಾಕೆ ನಿಮ್ಮನ್ನು ಸೇವ್ ಮಾಡ್ತಾರೆ? ಅಂಡ್ ಅಲ್ಲಿ ನಾಮಿನೇಷನ್ ಮಾಡುವಾಗ್ಲೂ ಅವ್ರದ್ದು ಸಿಲಿಯೆಸ್ಟ್ ರೀಸನ್ಸ್ ಅಂದ್ರೆ ಇವ್ರು ಸ್ಟ್ರಾಂಗ್ ಇದಾರೆ, ಇವ್ರನ್ನ ನಾಮಿನೇಟ್ ಮಾಡ್ಬಿಡೋಣ. ತುಂಬಾ ಕನ್ವೀನಿಯಂಟ್, ಈಸಿ ಆಪ್ಷನ್, ಬೇಗ ಕಳಿಸ್ಬಿಡ್ಬೋದು. ಸೊ ದಟ್ ಆಲ್ಸೋ ಸಮ್ವೇರ್ ಬಿಕೇಮ್ ರೈಟ್ ವೇನಲ್ಲೇ ಆಡ್ತಾ ಇಲ್ಲ, ಆಟದ ತರ ಆಡಿ. ಅಂಡ್ ಮೋರ್ ದ್ಯಾನ್ ದಟ್ ನೀವು ತುಂಬಾ ಸ್ಟ್ರಾಂಗ್ ಇರೋರ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ಏನ್ ಕೋಲಾಟ ಆಡ್ಕೊಂಡ್ ಕೂತ್ಕೋತೀರಾ. ನೆಕ್ಸ್ಟ್ ವೈಲ್ಡ್ ಆಲ್ರೆಡಿ ನಮ್ಗೆ ಐಡಿಯಾ ಸೂಚನೆ ಸಿಕ್ಕಿತ್ತು, ಮಾಸ್ ಎವಿಕ್ಷನ್ ಇರುತ್ತೆ, ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕಳ್ಸೋರ್ನ ಏನ್ ಹಂಗೆ ಕಳಿಸ್ತಾರಾ? ಆಬ್ವಿಯಸ್ಲಿ ಒಂದ್ ಧಮಾಕ ಮಾಡೋದಕ್ಕೆ ಕಳಿಸ್ತಾರೆ, ಅವ್ರ ಕಿರಿಕ್ ಮಾಡೋದಕ್ಕೆ ಕಳಿಸ್ತಾರೆ. ಬಟ್ ನೀವು ಸ್ಟ್ರಾಂಗ್ ಇರೋರ್ನೆಲ್ಲ ಹೊರಗಡೆ ಕಳಿಸ್ಬಿಟ್ರೆ ನೆಕ್ಸ್ಟ್ ಅವ್ರ ಜೊತೆ ಹೆಂಗ್ ಗುದ್ದಾಡ್ತೀರಾ ನೀವು? ದಟ್ ವಾಸ್ ಆಲ್ಸೋ ಒನ್ ಪಾಯಿಂಟ್. ಅಂಡ್ ಆಲ್ ಟುಗೆದರ್ ಏನೇ ಇನ್ಸಿಡೆಂಟ್ ಆಗಿದ್ರು ಲಾಸ್ ಆಗಿದ್ದು ನನಗೆ ಹೊರತು ಯಾರಿಗೂ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನ್ ವರ್ಕ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ನೀವು ಸ್ಟ್ರಾಂಗ್ ಆಗಿರಿ, ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಎಷ್ಟೇ ಇರಲಿ, ಮೆಂಟಲ್ ಸ್ಟ್ರೆಂತ್ ಎಷ್ಟೇ ಇರಲಿ, ಎಂಡ್ ಆಫ್ ದ ಡೇ ನೆಗೆಟಿವಿಟಿ ಬೇಗ ಸ್ಪ್ರೆಡ್ ಆಗುತ್ತೆ, ನಾಟ್ ದ ಪಾಸಿಟಿವಿಟಿ ಅಂತ ಹೇಳ್ತಾರಲ್ಲ. ಪಾಸಿಟಿವಿಟಿ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಅದರ್ವೈಸ್ ನೆಗೆಟಿವಿಟಿ ಒಂದು ದೊಡ್ಡ ಜಗಳ ನಾನು ಅಷ್ಟು ವಾರ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ರು, ರೆಸ್ಪಾನ್ಸಿಬಿಲಿಟಿ ಏನು ಕೊಟ್ಟಿದ್ರು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೆ, ಕನ್ಸಿಡರಿಂಗ್ ಎವ್ರಿಥಿಂಗ್, ಬಿಕಾಸ್ ಎವ್ರಿ ಡೇ ಇಸ್ ಇಂಪಾರ್ಟೆಂಟ್. ಅವಾಗ ನಂಗೆ ಕೇಳ್ಪಟ್ಟಂಗೆ ನೀವು ಫ್ರೇಮಲ್ಲೇ ಬಂದಿಲ್ಲ, ನೀವು ಸ್ಕ್ರೀನಲ್ಲೇ ಬಂದಿಲ್ಲ, ನಾವು ಕಾಯ್ತಾ ಕೂರ್ಬೇಕಿತ್ತು, ನೀವು ಎಲ್ಲಿದ್ದೀರಾ ಅಂತ ಹುಡುಕ್ಬೇಕಿತ್ತು ಅಂತ. ಬಟ್ ಒಂದೇ ಒಂದು ಜಗಳ ಅಶ್ವಿನಿ ಅವ್ರ ಜೊತೆ ಆಡಿದ್ದು ಅದು ಹೈಲೈಟ್ ಆಗ್ಬಿಡ್ತು. ಬಟ್ ವಾಟ್ ಗೆಟ್ಸ್ ಹೈಲೈಟೆಡ್ ದೆನ್? ಬರೀ ಜಗಳನೇ ಹೈಲೈಟ್ ಆಗ್ಬಿಟ್ರೆ ಟಾಸ್ಕ್ ಅಲ್ಲ, ಸೀರಿಯಸ್ಲಿ ಅದನ್ನೇ ನಾನು ಕೇಳ್ತಾ ಇರೋದು. ನಿಮ್ದು ಏನ್ ಜಗಳ ಆಯ್ತಲ್ವಾ ಅದೊಂದೇ ಹೈಲೈಟ್ ಆಗಿರೋದು, ನಿಮ್ ಕಡೆಯಿಂದ ಏನ್ ಕಂಟೆಂಟ್ ಬಂದಿದೆ ಅಂತ ನಮಗೆ ಗೊತ್ತೇ ಆಗಿಲ್ಲ. ಬಿಕಾಸ್ ನೀವು ನಮಗೆ ಕಾಣಿಸೇ ಇಲ್ಲ ಸ್ಕ್ರೀನ್ ಅಲ್ಲಿ. ಯಾವ್ದು ಹೈಲೈಟ್ ಆಗ್ತಾ ಇದೆ ಅಂತಾನೆ, ಎಲ್ಲಿ ಜಗಳ ಆಗ್ತಾ ಇದೆ, ಎಲ್ಲಿ ಗಾಸಿಪ್ಸ್ ನಡೀತಾ ಇದೆ, ಎಲ್ಲಿ ಬ್ಯಾಕ್ ಬಿಚಿಂಗ್ ಮಾಡ್ತಾ ಇದ್ದಾರೆ, ಸೊ ಅದೆಲ್ಲ ಹೈಲೈಟ್ ಆಗ್ತಾ ಇದೆ ಹೊರತು ಏನ್ ಗುಡ್ ಥಿಂಗ್ ನಿಮ್ ಕಡೆಯಿಂದ ಬರ್ತಾ ಇದೆ, ನೀವ್ ಏನ್ ಕಂಟೆಂಟ್ ಕೊಡ್ತಾ ಇದ್ದೀರಾ, ಜನಗಳಿಗೆ ಏನ್ ಯಾವ ತರ ಎಂಟರ್ಟೈನ್ ಮಾಡ್ತಾ ಇದ್ದೀರಾ, ಅದು ಯಾವ್ದು ನಮಗೆ ಕಾಣಿಸೇ ಇಲ್ಲ. ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂದಾಗ ಏನಾಗುತ್ತೆ, ಗಿಲ್ಲಿ ಇಸ್ ವೆರಿ ಹೈಪರ್ ಆಕ್ಟಿವ್. ಅವರು 24 ಗಂಟೆಲಿ ಬಹುಶಃ ಮಲಗೋ 6 ಗಂಟೆ ಸೈಲೆಂಟ್ ಆಗಿರ್ತಾರೆ ಹೊರತು ಅವ್ರು ದಿನ ಪೂರ್ತಿ ಬಿಟ್ರು ಮಾತಾಡ್ತಾರೆ. ಅದು ಅವ್ರ ನ್ಯಾಚುರಲ್ ಗಿಫ್ಟ್. ಸೊ ನಿಮ್ಗೆ 24 ಗಂಟೆನೂ ಕಾಮಿಡಿ ಮಾಡ್ತಾ ಇದ್ರೆ ನೀವು 1 hour 2 hour ಮ್ಯಾಕ್ಸಿಮಮ್ ಎಷ್ಟು ಅವರ್ ನಗ್ಬೋದು. ಸೊ ನಿಮಗೆ ಅದು ಕಿರಿಕಿರಿ ಆಗ್ತಾ ಇತ್ತ ಅಂತ? ಕಿರಿಕಿರಿ ಸಣ್ಣ ಪುಟ್ಟ ವಿಚಾರಕ್ಕೆ ಆಗ್ತಿತ್ತೆ ಹೊರತು ಆ ಮನೇನ ಆಕ್ಟಿವ್ ಆಗಿ ಇಟ್ಟಿದ್ದು ಗಿಲ್ಲಿನೇ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಬಟ್ ಹೈಪರ್ ಆಕ್ಟಿವ್ ಒಬ್ಬ ವ್ಯಕ್ತಿ ಇದ್ದಾಗ ನೀವು ಯಾರು ಫುಲ್ ಹೈಪರ್ ಆಕ್ಟಿವ್ ಇರ್ತಾರೋ ಅವ್ರ ಕಡೆನೆ ತಿರುಗಿ ನೋಡ್ತೀರಾ.
ದಟ್ ಈಸ್ ವಾಟ್ ವಾಸ್ ಹ್ಯಾಪನಿಂಗ್. ಆ್ಯಂಡ್ ಮತ್ತೆ ಅಶ್ವಿನಿ ಗೌಡ ಅವರು ಎಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ ನಂದೆಲ್ಲಿಡ್ಲಿ, ನಾನು ಫೆಮಿನಿಸ್ಟು, ನಾನು ಆಕ್ಟಿವಿಸ್ಟು ಅಂತ ಬಂದರೆ ಮೈ ಪಾಯಿಂಟ್ ಈಸ್, ನನಗೆ ಒಬ್ರು ಆಕ್ಟಿವಿಟಿಸ್ಟ್ ಬೇಡ, ಫೆಮಿನಿಸ್ಟ್ ಬೇಡ. ನಂದೇನು ಸಮಸ್ಯೆ ಇದೆ ಅದನ್ನ ಪರಿಹರಿಸ್ಕೊಳ್ಳೋ ತಾಕತ್ ನನಗಿದೆ. ಹಾಗೆ ಅಲ್ಲಿ ಪ್ರತಿ ಹುಡುಗಿರು ಸಡನ್ ಆಗಿ ವಿಮೆನ್ ಕಾರ್ಡು, ಸಡನ್ ಆಗಿ ನಂಗೆ ಹೆಲ್ತ್ ಹಂಗಾಗಿದೆ, ನೀವು ಹಂಗೆ ಮಾಡಿದ್ದೀರಾ, ಹಿಂಗೆ ಮಾಡಿದ್ದೀರಾ, ಸಡನ್ ಆಗಿ ಅರಸಿ ಆಗ್ಬಿಡ್ತಾರೆ. ಸಡನ್ ಆಗಿ ಈಗೋಗ ಅಫೆಕ್ಟ್. ಇಟ್ಸ್ ವೆರಿ ಈಸಿ ಟು ಟ್ರಿಗರ್ ಅಶ್ವಿನಿ ಗೌಡ, ವೆರಿ ಈಸಿ. ನಮ್ಗೆ ಏನಂದ್ರೆ ಬರೀ ಜಗಳ ಆಗೋದ್ರೆ ಮನೆಯಲ್ಲಿ ಆ ಪಾಸಿಟಿವ್ ಇಂಪ್ಯಾಕ್ಟ್ ಹೋಗ್ಬಿಡತ್ತೆ. ಅಂಡ್ ಜನ 1 hour 1.5 hour ಕೂತ್ಕೊಂಡು ನೋಡೋದೆ ನಾಟ್ ಜಸ್ಟ್ ಫಾರ್ ಜಗಳ. ಇಟ್ ಇನ್ವಾಲ್ವ್ಸ್ ಎವ್ರಿಥಿಂಗ್. ಇಟ್ ಇನ್ವಾಲ್ವ್ಸ್ ರಿಲೇಶನ್ಶಿಪ್ ಬಾಂಡಿಂಗ್, ಇಟ್ ಇನ್ವಾಲ್ವ್ಸ್ ಅಷ್ಟು ವ್ಯಕ್ತಿತ್ವಗಳು ಒಂದು ಮನೆಯಲ್ಲಿ ಒಟ್ಟಿಗೆ ಇದ್ದಾಗ ಒಬ್ಬೊಬ್ರ ವ್ಯಕ್ತಿತ್ವ ಹೇಗಿರುತ್ತೆ ಅದು ನಮಗೆ ಹೇಗೆ ಪರ್ಸ್ನಲಿ ಕನೆಕ್ಟ್ ಆಗುತ್ತೆ. ಒಬ್ರ ಕಥೆ ಹೇಗಿದೆ, ಯಾವ ದಾರಿನಲ್ಲಿ ಇವ್ರು ಬಂದಿದ್ದಾರೆ, ಒಬ್ರು ನಮ್ಮನ್ನ ಹೇಗೆ ಅಳಿಸ್ತಿದ್ದಾರೆ, ಒಬ್ರು ಹೇಗೆ ನಗಿಸ್ತಿದ್ದಾರೆ, ಯಾರಿಗೋಸ್ಕರ ಯಾರು ನಿಲ್ತಿದ್ದಾರೆ, ಯಾರು ಸೋಲಿಸ್ತಿದ್ದಾರೆ, ಬಿಟ್ರೆ ಯಾರು ಮಾಡ್ತಿದ್ದಾರೆ. ಇಟ್ಸ್ ಮೋರ್ ಲೈಕ್ ಅ ಸ್ಟೋರಿ ಟೆಲ್ಲಿಂಗ್ ಅಲ್ವಾ. ಸೊ ಆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ನನ್ನ ಪ್ರಕಾರ ಗಿಲ್ಲಿ ಕಾಮಿಕಲ್ ಟೈಮಿಂಗ್ ಸಖತ್ತಾಗಿ ವರ್ಕ್ ಆಗ್ತಿದೆ ಆ ಮನೆಯಲ್ಲಿ. ಪ್ಲೇಯಿಂಗ್ ಇಟ್ ವೆರಿ ವೆಲ್. ನ್ಯಾಚುರಲಿ ಗಿಫ್ಟೆಡ್ ಆಗಿದ್ರು ಅದನ್ನ ರೈಟ್ ವೇನಲ್ಲಿ ಬಳಸ್ಕೊಳ್ಳೋಕೆ ಬರಲ್ಲ ಅಂದ್ರೆ ನಮ್ಗೆ ಅದು ನ್ಯಾಚುರಲಿ ಗಿಫ್ಟೆಡ್ ಆಗಿದ್ರು ಮನೆಯಲ್ಲಿ ಡಬ್ಬದಲ್ಲಿ ಇಡ್ಬೇಕಷ್ಟೆ. ಬಟ್ ಹಿ ಈಸ್ ಯೂಸಿಂಗ್ ಇಟ್ ವೆರಿ ವೆಲ್. ಅವ್ರದ್ದು ನಾನ್ ಫಿಕ್ಷನ್ ಅಲ್ಲೆಲ್ಲ ವರ್ಕ್ ಆಗಿರೋದೇ ಅವರು ಜೋಡಿಯಾಗಿ ಯಾವುದೇ ಹುಡುಗಿರ ಜೊತೆ ಪೇರ್ ಆದ್ರೂ ಹಿಸ್ ವೇ ಆಫ್ ಹ್ಯಾಂಡ್ಲಿಂಗ್ ಅ ಗರ್ಲ್, ಅಥವಾ ಆ ಹುಡುಗಿ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಏನ್ ತಮಾಷೆ ಮಾಡ್ತಾರೆ, ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು, ಅದು ವರ್ಕ್ ಆಗಿ ಈಗ ಎಲ್ಲ ನಾನ್ ಫಿಕ್ಷನ್ ಅಲ್ಲೂ ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಮಾಡಿರೋದು ವರ್ಕ್ ಆಗಿ ಈಗ ಕಾವ್ಯ ಜೊತೆ ಪೇರಪ್ ಆಗಿರೋದು ಅವ್ರಿಗೆ ಅಡ್ವಾಂಟೇಜೇ ಆಗಿದೆ. ಕಾವ್ಯಗೂ ಕೂಡ ಗಿಲ್ಲಿ ಕಡೆಯಿಂದ ವೆರಿ ಅಡ್ವಾಂಟೇಜೇ ಆಗಿದೆ. ದ ಸೇಮ್ ವೇ ಮಂಜು ಭಾಷಿಣಿ ಅವ್ರ ವಿಚಾರ ಹೇಳೋದಾದ್ರೆ ಆಕ್ಚುಲಿ ಶಿ ಹ್ಯಾಸ್ ಪ್ಲೇಡ್ ವೆರಿ ವೆಲ್. ಮಂಜು ಭಾಷಿಣಿ ತುಂಬಾ ಚೆನ್ನಾಗಿ ಆಡಿದಾರೆ ಅವರು. ಫಿಸಿಕಲ್ ಟಾಸ್ಕ್ ಪಕ್ಕಕ್ಕೆ ಇಟ್ಬಿಡೋಣ, ನಮ್ ಯಾರಿಗೂ ಅಷ್ಟು ಆಪರ್ಚುನಿಟಿನೇ ಸಿಕ್ಕಿಲ್ಲ, ಎಬಿಲಿಟಿನ ಪ್ರೂವ್ ಮಾಡುವಂತಹ ಆಪರ್ಚುನಿಟಿನೇ ಸಿಕ್ಕಿಲ್ಲ. 3 ವಾರದಲ್ಲಿ ಆಲ್ಮೋಸ್ಟ್ ಜಂಟಿಯಾಗಿ ಆಡಿದಾಗ ಇಟ್ ವಾಸ್ ಆಲ್ವೇಸ್ ಸ್ಟೆಪ್ ಬ್ಯಾಕ್. ಮತ್ತು ಅವ್ರಿಗೆ ಸಿಗೋ ಫ್ರೀಡಮ್ ಬೇರೆ, ನಮಗೆ ಸಿಗೋ ಒಂದು ಟಾಸ್ಕ್ನ ಒಬ್ಬರೇ ಆಡೋದು ಹೇಗಿದೆ, ಇಬ್ರು ಬ್ಯಾಲೆನ್ಸ್ ಮಾಡಿ ಆಡೋದು ಹೇಗಿದೆ. ಇಟ್ ವಾಸ್ ಆಲ್ವೇಸ್ ನಮ್ಗೆ ಅನ್ನಿಸ್ತು ಯಾಕೆ ಈ ತರ ಇವಾಗ ಇಬ್ರು ಆಡೋದು ಅನ್ಫೇರ್ ಅಲ್ಲ. ಇಟ್ಸ್ ಆಲ್ವೇಸ್ ಅನ್ಫೇರ್. ಕರೆಕ್ಟ್. ಸ್ಟ್ರೆಂತ್ ಅಲ್ಲ, ವೀಕ್ನೆಸ್ ಆಗ್ತಿತ್ತು. ಅದು 1:2 ವೀಕ್ನೆಸ್ ಆಗ್ತಿತ್ತು, ಸ್ಟ್ರೆಂತ್. ನೀವು ಅಬ್ಸರ್ವ್ ಮಾಡಿದಿರೋ ಬಿಟ್ಟಿರೋ ಗೊತ್ತಿಲ್ಲ, ಹೊರಗಡೆ ಬಂದಿದ್ದೆಲ್ಲರೂ ಕೂಡ ಜಂಟಿಯವರೇ ಬಂದಿರೋದು, ಒಂಟಿ ಯಾರು ಬಂದಿಲ್ಲ ಹೊರಗಡೆ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಗೇಮ್ ಶೋ. ಅವ್ರದ್ದೇ ಆದಂತ ಒಂದು ಪ್ಲಾನ್ ಇರುತ್ತೆ. ಅವ್ರಿಗೆ ಯಾರು ವರ್ಕ್ ಆಗ್ತಾ ಇದ್ದಾರೆ, ಜನ ಯಾರನ್ನ ಇಷ್ಟಪಡ್ತಿದ್ದಾರೆ, ಅವ್ರ ಮೇಲೆ ಅವರು ಕೂಡ ಕಾನ್ಸಂಟ್ರೇಟ್ ಮಾಡಕ್ಕಾಗುತ್ತೆ. ಸೊ ನಾವು ಬರೀ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾತ್ರ ಯೋಚಿಸ್ತಾ ಇರ್ತೀವಿ, ನನಗೆ ಹಿಂಗೆ ಯಾಕಾಯ್ತು ಅಂತ. ಆ 17 ಜನದಲ್ಲಿ ಅವರು ಕೂಡ ಅವ್ರಿಗೆ ಯಾವ್ದು ವರ್ಕ್ ಆಗ್ತಿದೆ, ಗಿಲ್ಲಿ ಕಾಮಿಡಿ ವರ್ಕ್ ಆಗ್ತಿದೆ, ಕಾನ್ಸಂಟ್ರೇಟ್ ಮಾಡೋಣ. ಯಾರ್ದು ಕಪಲ್ ವರ್ಕ್ ಆಗ್ತಿದೆ, ಇಟ್ಸ್ ಮೋರ್ ಲೈಕ್ ಅ ಸ್ಟೋರಿ ಟೆಲ್ಲಿಂಗ್. ಇಲ್ಲಿ ಜಗಳ ಆಗಿದೆ ಅಂದ್ರೆ ಅದು ಕ್ಯಾರಿ ಆಗ್ಬೇಕು. ಕ್ಯಾರಿ ಆದ್ಮೇಲೆ ಅಲ್ಲಿ ಹಿಂದೆನೆ ಫಾಲೋ ಆಗುತ್ತೆ ಆ ಸ್ಟೋರಿ. ಅಲ್ಲಿ ಆ ಕಾನ್ವರ್ಸೇಷನ್ಸ್ ಅಂದ್ರೆ ಇಲ್ಲಿ ನಾವಿಬ್ರು ಮಾತಾಡಿದ್ರೆ ನೆಕ್ಸ್ಟ್ ನೀವು ಹೋದ್ಮೇಲೆ ನಿಮ್ದು ಕಾನ್ವರ್ಸೇಷನ್ ಕಟ್ ಆಗುತ್ತೆ. ಕಾನ್ವರ್ಸೇಷನ್ಗಿಂತ ಅಲ್ಲಿ ಕಾನ್ಸೆಪ್ಟ್ಸ್ ವರ್ಕ್ ಆಗುತ್ತೆ, ಡ್ರಾಮಾ ವರ್ಕ್ ಆಗುತ್ತೆ. ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಈಗ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಬಂದು ಒಂದು ಟಾಪಿಕ್ ನ ತೆಗಿತಾರೆ ಅಂತಂದ್ರೆ ಅದು ಚರ್ಚೆ ಆಗಿರುವಂತಹ ಟಾಪಿಕ್, ತುಂಬಾ ಹೈಪ್ ಅನ್ನ ತೆಗೆದುಕೊಂಡಿರುವಂತಹ ಟಾಪಿಕ್. ಸೊ ಇವೆಲ್ಲವನ್ನು ನೋಡ್ತಾ ಹೋದ್ರೆ ನಿಮ್ದು ಮತ್ತೆ ಅಶ್ವಿನಿ ಅವ್ರದ್ದು ಒಂದು ಕ್ಲಾಶ್ ಆಗುತ್ತೆ. ಅದು ಕೂಡ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತೆಲ್ಲ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಗಿಲ್ಲಿ ಅದಕ್ಕೆ ಮತ್ತೆ ಜೋಕ್ ಮಾಡ್ಕೊಂಡು ಅದನ್ನು ಅವರು ರೋಸ್ಟ್ ಮಾಡ್ತಾರೆ. ಅದೆಲ್ಲ ಹೊರತುಪಡಿಸಿದ್ರೆ ವೀಕೆಂಡ್ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಾ? ಏನಕ್ಕಾಗ್ಲಿ, ಬಿಕಾಸ್ ಅದೊಂದು ಜಗಳ ಅದು ತುಂಬಾ ಪೀಕಲ್ಲೇ ಹೋಗಿತ್ತು. ನೀವು ಕೂಡ ಅಷ್ಟೇ ಅಗ್ರೆಸಿವ್ ಆಗಿದ್ರಿ, ಅವರು ಕೂಡ ಅಷ್ಟೇ ಅಗ್ರೆಸಿವ್ ಆಗಿದ್ರು. ಇಡೀ ಮನೆ ಬರ್ಬೇಕಾಯ್ತು ನಿಮ್ ಜಗಳನ ಬಿಡಿಸೋದಕ್ಕೆ. ಸೊ ನಿಮ್ಮ ಕಂಟೆಂಟ್ನ ಏನಕ್ಕೆ ಅಲ್ಲಿ ಪ್ರಸ್ತಾಪ ಮಾಡಲಿಲ್ಲ? ಬಿಕಾಸ್ ಎಲ್ಲ ಜಗಳಗಳನ್ನು ಪ್ರಸ್ತಾಪ ಮಾಡ್ತಾರೆ, ಅದೆಲ್ಲವಕ್ಕೂ ಒಂದು ಹ್ಯಾಪಿ ಎಂಡಿಂಗ್ ಕೊಡ್ತಾರೆ. ಏನೇನ್ ಮನಸ್ತಾಪ ಇದೆ ಅದನ್ನ ಹೋಗೋಂತಹ ಒಂದಿಷ್ಟು ಪ್ರಯತ್ನ ಆಗುತ್ತೆ. ಸೊ ನಿಮ್ ವಿಷಯದಲ್ಲಿ ಆಗ್ಲಿಲ್ವಲ್ಲ? ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.